ಪ್ರಸು ನಿಮ್ಮ ಆಂಟಿ ಹೊಸ ನಂಬರ್ ತೊಗೊಂಡ್ರಂತೆ ಕಣಪ್ಪ. ಈ ನಂಬರ್ ನಂಗೆ ಸೇವ್ ಮಾಡೋಕ್ಕೆ ಬರಲ್ಲ, ಸೇವ್ ಮಾಡ್ಕೊಡಪ್ಪ ಒಂದು ಸ್ವಲ್ಪ. ಹೋಗಮ್ಮ, ಆಗಲ್ಲ ಇವಾಗ, ಆಮೇಲೆ ಮಾಡ್ಕೊಡ್ತೀನಿ. ಸರಿ ಕಣಪ್ಪ, ಆಯಿತು. ಅಮ್ಮ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಕಣಮ್ಮ, ಟೈಮ್ ಆಯಿತು, ಬಾಯ್. ಧನು, ಈ ನಂಬರು ಸ್ವಲ್ಪ ಸೇವ್ ಮಾಡ್ಕೊಡಪ್ಪ. ನನ್ನ ಕೈಲಿ ಆಗಲ್ಲ ಕಣಮ್ಮ, ಟೈಮ್ ಆಯ್ತು, ಇವಾಗ ಅಣ್ಣನ ಹತ್ರ ಮಾಡಿಸ್ಕೊ. ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿ. ಹುಡುಗ್ರ ಮೊಬೈಲ್ ಕರೆನ್ಸಿ ಖಾಲಿ ಆಗಿದೆ, ಸ್ವಲ್ಪ ರೀಚಾರ್ಜ್ ಮಾಡ್ಕೊಡ್ರಪ್ಪ. ಎಷ್ಟು ಸತಿ ಅಮ್ಮ ನಿಂಗೆ ರೀಚಾರ್ಜ್ ಮಾಡೋದು ಹೇಳ್ಕೊಡೋದು? ನಿನಗೆ ಒಂದು 4 ಸತಿ ಹೇಳ್ಕೊಟ್ಟೈತೆ ನಿನಗೆ, ಪದೇ ಬಂದು ಅದನ್ನೇ ಹೇಳ್ಕೊಡಕ್ಕಾಗಲ್ಲ. ನಿನ್ನ ಅಕೌಂಟಲ್ಲಿ ದುಡ್ಡು ಐತೆ, ನೀನೇ ರೀಚಾರ್ಜ್ ಮಾಡ್ಕೊ ಹೋಗು. ಏನು ಮಾಡೋದಪ್ಪ, ನಮ್ಮ ಅಪ್ಪ ನನ್ನ ಓದಿಸಿಲ್ಲ, ಅದಕ್ಕೆ ನನಗೆ ಎಷ್ಟು ಸಲ ಹೇಳ್ಕೊಟ್ರು ನಂಗೆ ತಲೆಗೆ ಹೋಗೋದಿಲ್ಲ. ನಿಮ್ಮನ್ನ ಕಷ್ಟಪಟ್ಟು ಓದಿಸಿರೋದು ನನ್ನ ಮಕ್ಳು ನನಗೆ ಹೆಲ್ಪ್ ಮಾಡ್ತಾರೆ ಅಂತ ನೀವು ರೇಗಾಡ್ತಿರಲ್ಲಪ್ಪ, ಏನು ಹೇಳ್ಕೊಡ್ತೀನಿ. ಅಮ್ಮ ಸಾರಿ ಅಮ್ಮ, ತಿಳಿದೇ ಮಾತಾಡ್ಬಿಟ್ವಿ, ಬಾರಮ್ಮ ರೀಚಾರ್ಜ್ ಮಾಡ್ಕೊಡ್ತೀವಿ. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿ.